ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇವತ್ತು ಸಂಜೆ 6 ಗಂಟೆಯ ನಂತರ ಪಬ್ಲಿಷ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಟ್ವಿಟ್ಟರ್ನಲ್ಲಿ ಒಂದು ನೋಟಿಸ್ ಮುಖಾಂತರ KEA ಆಫೀಸ್ದವರು ತಿಳಿಸಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಚಿಕ್ಕ ರಿಕ್ವೆಸ್ಟ್, ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ನ ಟಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಆಯಿತು, ಇವಾಗ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಏನು ಅಂದರೆ ನಿನಗೆ ಎಲ್ಲ ಕ್ಲಿಯರ್ ಆಯಿತು ಏನಂತ. ಇವತ್ತು ಸಂಜೆ 6 ಗಂಟೆಯ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಡ್ತಾರೆ ಅನ್ನುವ ಡೌಟು ಆಲ್ಮೋಸ್ಟ್ 99.9% ಡೌಟ್ ಕ್ಲಿಯರ್ ಆಯಿತು ಬಿಡಿ. ನಾಳೆ ಬಿಡ್ತಾರೆ ಅಂತ ನಾಳೆ ನೋಡ್ಕೊಳ್ಳೋಣ. ಗಂಟೆಗೆ ಒಂದು ಬಾರಿ ಚೆಕ್ ಮಾಡೋದು ಬೇಡ KEA ವೆಬ್ಸೈಟ್ ಅಂತ. ಇವಾಗಂತೂ ವಿದ್ಯಾರ್ಥಿಗಳು ತುಂಬ ಸಂತೋಷದಲ್ಲಿದ್ದಾರೆ. ಏಕೆ, ನಾಳೆ ಬಿಡ್ತಾರೆ ಅಂತೆ ಅಲ್ವಾ ರಿಸಲ್ಟ್ಸ್ ಸಂಜೆ 6 ಗಂಟೆಗೆ. ಅವಾಗ ನೋಡಿಬಿಡೋಣ ವೆಬ್ಸೈಟ್ KEAದು. ಓಕೆ, ಆಗಿನವರೆಗೂ ಚೆಕ್ ಮಾಡೋದು ಬೇಡ. ನಿನ್ನೆ ಮಧ್ಯಾಹ್ನ 2 ಗಂಟೆಯಿಂದ ಇವತ್ತು ಮಧ್ಯಾಹ್ನ 3-4 ಗಂಟೆಯವರೆಗೆ ಕಾಯ್ತಾ ಇದ್ದೀನಿ ರಿಸಲ್ಟ್ ಬಿಡ್ತಾರಾ ಇಲ್ವಾ ಅಂತ, ಮತ್ತು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇದ್ದೀನಿ ಅಂತ. ಸ್ಟೂಡೆಂಟ್ಸ್ ತುಂಬಾ ಗೊಂದಲದಲ್ಲಿದ್ದರು. ಆದರೆ KEA ಅವರು ತಿಳಿಸಿದ್ದಾರೆ ನಾಳೆ ಸಂಜೆ 6 ಗಂಟೆಗೆ, 9ನೇ ತಾರೀಕು ಸಂಜೆ 6 ಗಂಟೆಗೆ ಬಿಡ್ತೀವಿ ಅಂತ. ಆಯಿತು, ಹಾಗಾದರೆ 100% ಇವತ್ತು ಬಿಡೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ಏನು ಮಾಡಬೇಕು ಅನ್ನೋ ಸೊಲ್ಯೂಷನ್ ಹೇಳೋದಾದರೆ, ಇವಾಗ ಒಂದು ವೇಳೆ ಮೊನ್ನೆ ಆಗಸ್ಟ್ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಬಿಡ್ತೀವಿ ಅಂತ ಪಬ್ಲಿಷ್ ಅಲ್ಲೇ ನೋಟಿಸನ್ನು ರಿಲೀಸ್ ಮಾಡಿದರು, ಆದರೆ ಬೀಳಲಿಲ್ಲ. ಹೌದಾ? ಹಾಗೆಯೇ ಇದು ಆಗುತ್ತಾ ಅನ್ನುವುದನ್ನು ತಿಳಿದುಕೊಳ್ಳೋದೇ ಆದರೆ ನಿನ್ನೆ ಬಿಟ್ಟಿರುವಂತಹ ನೋಟಿಸ್, ಟ್ವಿಟ್ಟರ್ ಆ್ಯಪ್ನಲ್ಲಿ ಬಿಟ್ಟಿರುವಂತಹ ನೋಟಿಸ್, ಅದು ಕೂಡ ಹಾಗೆಯೇ ಆಗುತ್ತಾ ಅನ್ನುವುದನ್ನು ತಿಳಿದುಕೊಳ್ತಾ ಇದ್ದೀವಿ. ಕೊನೆಯವರೆಗೂ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ ನೋಡಿ ಸ್ಟೂಡೆಂಟ್ಸ್, KEA ವೆಬ್ಸೈಟ್ ಅಲ್ಲಿ 7ನೇ ತಾರೀಕು 8ನೇ ತಿಂಗಳು 2024 ಮಧ್ಯಾಹ್ನ 2 ಗಂಟೆಗೆ ಬಿಡ್ತೀವಿ ಅಂತ ಅನ್ನೋದು ಮಾತ್ರ ನಿಜ. ಆದರೆ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಆದ ಕಾರಣ ಸಂಜೆ 6 ಗಂಟೆಗೆ ಅದನ್ನು ಪೋಸ್ಟ್ಪೋನ್ ಮಾಡಿ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸಂಜೆ 6 ಗಂಟೆಯ ನಂತರ 100% ಬಿಡುವ ಸಾಧ್ಯತೆ ಇದೆ. ಆದರೆ ಸರ್ವರ್ ಬ್ಯುಸಿ ಇರೋ ಕಾರಣ ಕೆಲವರ ಸ್ಟೂಡೆಂಟ್ಸ್ ಫಲ ಸಿಗುತ್ತೆ, ಕೆಲವರು ಸ್ಟೂಡೆಂಟ್ಸ್ ಸಿಗಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ಚೆಕ್ ಮಾಡಬೇಕಾಗುತ್ತೆ. ಇನ್ನೊಂದು ಡೌಟ್ ಇದೆ ವಿದ್ಯಾರ್ಥಿಗಳಿಗೆ, ಅದು ಏನು? ಹೌದು ಸರ್, ನೀವು ಹೇಳಿದ್ದು ನಿಜ. ಅದು ಏನೆಂದರೆ, ಮೊನ್ನೆ ಆದ ಹಾಗೆ ಆಗುತ್ತಾ ಅನ್ನುವುದನ್ನು ಸ್ವಲ್ಪ ತಿಳಿಸ್ಕೊಡಿ. ಹೌದು, ಆದರೆ ಆಗಬಹುದು. ಮೊನ್ನೆ ಆದ ಹಾಗೆ ಬಿಡ್ತೀವಿ ಅಂತ ಅದರಲ್ಲೂ ಪಬ್ಲಿಷ್ ಮಾಡಿದರು KEA ವೆಬ್ಸೈಟಲ್ಲಿ, ಬಟ್ ಬಂದಿಲ್ಲ, ಸ್ವಲ್ಪ ಲೇಟ್ ಆಯಿತು, 2 ಡೇಸ್. ಮತ್ತು ಈಗ 9ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಿಡ್ತೀವಿ ಅಂತ ಸೇಮ್ ಟ್ವಿಟ್ಟರ್ ಆ್ಯಪ್ನಲ್ಲಿ KEA ಅವರು ಮೆಸೇಜ್ ಅನ್ನು ಕಳಿಸಿದ್ದಾರೆ. ಇದು ಕೂಡ ನಾವು ನಂಬಲೇಬೇಕು, ಏಕೆಂದರೆ ಬಿಡ್ತೀವಿ ಅಂತ ಅವರು ಮೆಸೇಜ್ ಮಾಡಿದ್ದಾರೆ. ಏನೋ ಸ್ವಲ್ಪ 2 ಡೇಸ್ ಲೇಟ್ ಆಗಿರಬಹುದು. ಆದ ಕಾರಣ ಇವತ್ತು ಸಂಜೆ 100% ನಂಬಿಕೆ ಇದೆ, ಬರುವ ಸಾಧ್ಯತೆ ಇದೆ. ಬರಲಿಲ್ಲ ಅಂದರೆ ಇನ್ನೊಂದು ಚಾನ್ಸ್ ಇರುತ್ತೆ, ಪೋಸ್ಟ್ಪೋನ್ ಹಾಗೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಈ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ತುಂಬ ಹೆಲ್ಪ್